ಡೆಲ್ಲಿಯಲ್ಲಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಚೇರಿ ನೂತನವಾಗಿ ಏನು ಕಟ್ಟಿದ್ದಾರೆ, ಅದರ ಉದ್ಘಾಟನೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರನ್ನ ಆಹ್ವಾನ ಮಾಡಿದ್ದಾರೆ. ಅದಕ್ಕಾಗಿ ಅವರು ಹೋಗಿದ್ದಾರೆ. ನಾವ್ಯಾರು ಹೋಗಲಿಲ್ಲ. ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅವರೆಲ್ಲ ಬೇರೆ ಬೇರೆ ನಮ್ಮ ಮುಖಂಡರುಗಳೆಲ್ಲ ಬ್ಯುಸಿ ಇರೋದ್ರಿಂದ ನಮ್ಮ ACC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ ಅಂತೇಳಿ ಆನಂತರ ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡಿದ್ದೀನಿ. ಗೊತ್ತಿಲ್ಲ, ಅದನ್ನ ಸಂಪುಟದಲ್ಲೇ ಆ ಕವರ್ ಓಪನ್ ಮಾಡಬೇಕು, ಸೀಲ್ಡ್ ಕವರನ್ನು ಓಪನ್ ಮಾಡಬೇಕು. ಅದಕ್ಕೆ ಮುಂಚೆ ಎಲ್ಲೂ ಯಾರೂ ಓಪನ್ ಮಾಡಬಾರ್ದು. ಒಂದು ವೇಳೆ ಓಪನ್ ಮಾಡಿದರೆ ಸೋರಿಕೆ, ಮಾಹಿತಿಗಳು ಸೋರಿಕೆ ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೂ ಕೂಡ ಯಾರಾದರೂ ನೋಡಿದವರಾದರೂ ಹೇಳ್ತಾರಲ್ಲ, ಅದಕ್ಕೋಸ್ಕರ ಅದು ಬೇಡ, ನೀವು ಕ್ಯಾಬಿನೆಟಲ್ಲೇ ಅದನ್ನು ಕವರ್ ಓಪನ್ ಮಾಡಿ ಅಂತ ಹೇಳಿ, ಸೀಲ್ಡ್ ಕವರ್ ಓಪನ್ ಮಾಡಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅದರ ಬಗ್ಗೆ ಚರ್ಚೆ ಆಗತ್ತಾ ಆಗೋದಿಲ್ವಾ, ಅದು ನಾನು ಹೀಗೆ ಹೇಳೋಕ್ಕಾಗೋದಿಲ್ಲ. ಓಪನ್ ಮಾಡಿದ ಮೇಲೆ ಮಾಹಿತಿಗಳು ಅಬ್ಸ್ಟ್ರಾಕ್ಟ್ ಆದರೂ ಗೊತ್ತಾಗಬೇಕಲ್ಲ. ಅಬ್ಸ್ಟ್ರಾಕ್ಟ್ ಆದರೂ ಕೂಡ ಒಂದಿಷ್ಟು ವಿಷಯಗಳು ತಿಳ್ಕೊಳ್ಬೇಕಾಗುತ್ತೆ. ಅದು ನಮಗೆಲ್ಲ ಗೊತ್ತಾಗೇ ಆಗುತ್ತೆ. ವರದಿ ಸ್ವೀಕಾರ ಆದಾಗಿಂದ ಇಲ್ಲಿ ತನಕ ಕೂಡ ಪ್ರಬಲ ಸಮುದಾಯಗಳು ವಿರೋಧ ಮಾಡ್ತಿದೆ. ಮೊನ್ನೆಯಷ್ಟೇ ಒಕ್ಕಲಿಗ ಸಂಘ ಹೇಳ್ತಾ ಇತ್ತು, ಅದನ್ನೆಲ್ಲಾದ್ರೂ ಜಾರಿ ಮಾಡಿದ್ರೆ ಅಥವಾ ಇಂಪ್ಲಿಮೆಂಟೇಷನ್ ಏನಾದ್ರೂ ಆದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ, ಸರಿಯಾಗಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ನೋಡಿ, ಸುಮಾರು 160 ಕೋಟಿ ರೂಪಾಯಿ ಖರ್ಚು ಮಾಡಿ, ಸರ್ಕಾರದ ಹಣ, ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡಿ ಒಂದು ವರದಿಯನ್ನ ಇವತ್ತು ಸರ್ಕಾರ ತರಿಸ್ಕೊಂಡಿದೆ. ಆ ವರದಿ ಪಬ್ಲಿಕ್ ಆದ್ರೂ ಆಗ್ಬೇಕಲ್ಲ. ಡೊಮೇನ್ ನೀವು ಆಕ್ಷನ್ ಮಾಡೋದು ಆಮೇಲೆ, ಅದರ ಮೇಲೆ ಕ್ರಮ ತಗೊಳ್ಳೋದು ಬಿಡೋದು ಸರ್ಕಾರದ ವಿವೇಚನೆಯಲ್ಲಿ ಬಿಟ್ಟಿರ್ತಕ್ಕಂಥದ್ದು, ಅದರ ಸರ್ಕಾರದ ತೀರ್ಮಾನ ಅಂತಿಮವಾಗಿ. ಆದರೆ ಆ ಮಾಹಿತಿಯನ್ನಾದರೂ ಕೂಡ 160 ಕೋಟಿ ಖರ್ಚು ಮಾಡಿದ್ದು ಹಣದ್ದು ಮಾಹಿತಿ ಆದರೂ ಕೂಡ ಹೊರಗಡೆ ಬರಬೇಕಲ್ಲ. ಅದಕ್ಕಾಗಿ ಎಲ್ಲರೂ ಒತ್ತಾಯ ಮಾಡಿ ಅದೇನಿದೆ ಹೇಳಿ ಜನಗಳಿಗೆ ಗೊತ್ತಾಗಲಿ. ಅದರ ಮೇಲೆ ನೀವು ತೀರ್ಮಾನಗಳು ಮಾಡೋದಿದೆ. ಈಗ ನಾವು ಸೆನ್ಸಸ್ ಇಟ್ಕೊಂಡು ಸೆನ್ಸಸ್ಸಿನ ಆಧಾರದ ಮೇಲೆ ಅನೇಕ ತೀರ್ಮಾನಗಳನ್ನು ಸಾಮಾನ್ಯವಾಗಿ ಮಾಡ್ತಾರೆ. ಈ ವರದಿಯಲ್ಲಿ, ಜಾತಿ ಜನಗಣತಿ ವರದಿಯಲ್ಲಿ ಬರುವಂಥದ್ದು ಮಾಹಿತಿಯಿಂದ ಏನಾದರೂ ತೀರ್ಮಾನಗಳು ಮಾಡೋದು, ಅದು ಸರ್ಕಾರದಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಮಾಹಿತಿನೇ ಈಗ ನಾವು ಮಾಡ್ತಾ ಇರೋದೇನು ಅಂದರೆ ಮಾಹಿತಿಯನ್ನು ಹೊರಗಡೆ ತರುವಂಥದ್ದು. ತೀರ್ಮಾನಗಳು ಬೇರೆ ಬೇರೆ ರೀತಿಯಲ್ಲಿ ಆಗಬೇಕಾದದ್ದು ಮುಂದಿನ ದಿನದಲ್ಲಿ. ಇಲ್ಲ, ಅದ್ರ ಬಗ್ಗೆ ಏನು ನಾವು ಚರ್ಚೆ ಮಾಡಿಲ್ಲ. ತಿರ್ಗಾ ನಾವೆಲ್ಲ ಮಂತ್ರಿಗಳೆಲ್ಲ ಸೇರಿ ಚರ್ಚೆ ಮಾಡಬೇಕಲ್ಲ, ಮುಂದೆ ಏನು ಕ್ರಮ ತಗೋಬೇಕು. ಈಗ ಪೋಸ್ಟ್ಪೋನ್ ಅಂತ ಅಂದ್ಕೊಂಡಿದ್ದೀವಲ್ಲ, ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿ ಮಾತಾಡ್ಕೊಳ್ತೀವಿ.